ಇವತ್ತು ಮುಸ್ಲಿಂ ಸಮುದಾಯ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನೀವು ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಆಗಿದ್ದೀರಾ, ಈಗಲೂ ನೀವು ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂತರಾತ್ಮ ನೀವು ಒಪ್ಪೋದಿಲ್ಲ. ಅಂತರಾತ್ಮಕ್ಕೆ ಮೋಸ ಮಾಡಬಹುದು. ನಿಮ್ಮ ಮನೆಯಲ್ಲಿ ಒಂದು ನಿಮಿಷ ನಿಮ್ಮ ತಾಯಿ ಇದ್ರೆ, ನಿಮ್ಮ ಹೆಂಡತಿ ಇದ್ರೆ, ನಿಮ್ಮ ತಂಗಿ ಇದ್ರೆ, ಆ ತಂಗಿಗೆ ಮಾತನಾಡಿ. ನಿಮ್ಮ ತಂಗಿ, ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ಹೆಂಡತಿ 10 ಗಂಡಂದಿರನ್ನ ಯಾವತ್ತಾದ್ರೂ ಇಟ್ಕೊಂಡಿದ್ದಾರ? ಕೇಳುವಂತ ಧೈರ್ಯ ಇದೆಯಾ? ಆ 10 ಗಂಡಂದಿರು ಇಟ್ಕೊಂಡಂತಹ ಮುಸ್ಲಿಂ ಮಹಿಳೆಯರು ಅಂತೇಳಿ ಆ ನಪುಂಸಕ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾದ್ರೆ ಅವನ ಬಗ್ಗೆ ಮಾತನಾಡುವಂತಹ ಅವನನ್ನ ಕನಿಷ್ಠ ಒಂದು ದಿನ ಜೈಲಿನಲ್ಲಿ ಹಾಕುವಂತ ತಾಕತ್ತು ನಿಮ್ಮ ಸರ್ಕಾರಕ್ಕಿರುವ. ಶೇಮ್ ನಾಚಿಕೆ ಆಗ್ತಾ ಇದೆ. ತಾಯಂದಿರಲ್ಲಿ ನಮ್ಮ ಸಮುದಾಯದ ಒಬ್ಬ ಧೀರ ಮಹಿಳೆ ಅದರ ಬಗ್ಗೆ ಕಮೆಂಟ್ ಮಾಡಿದ ಕಾರಣಕ್ಕೆ ಅವಳ ವಿರುದ್ಧ ಇವತ್ತು FIR ಅನ್ನು ದರ್ಜ್ ಮಾಡಿದೆ. ಸುಮೋಟೋ ಪ್ರಕರಣ ದಾಖಲು ಮಾಡಿದೆ ಸರ್ಕಾರ. ಅವರಿಗೆ ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ನಿರೀಕ್ಷಣಾ ಜಾಮೀನು ಅವರಿಗೆ ಸಿಗುವುದಿಲ್ಲ, ಅದನ್ನ ರಿಜೆಕ್ಟ್ ಮಾಡಲಾಗ್ತದೆ. ಅದೇ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರನ ಭಕ್ತಿನ ಪರವಾಗಿ ವಾದ ಮಂಡನೆ ಮಾಡಲಿಕ್ಕೆ ಇದೇ ಕನವೆತ್ತ ಕಾಂಗ್ರೆಸ್ನ ಮಂಡ್ಯ ಜಿಲ್ಲೆಯ ಕಾನೂನು ಘಟಕದ ಅಧ್ಯಕ್ಷ ಅವರ ಪರವಾಗಿ ವಕಾಲತ್ ಹಾಕ್ತಾರೆ, ಅವರ ಪರವಾಗಿ ವಾದಿಸ್ತಾರೆ. ರಾಜಕೀಯ ಆಗೋದಿಲ್ಲ ನಿಮ್ಗೆ? ಇದನ್ನು ಇವತ್ತು BK ಹರಿಪ್ರಸಾದ್ ಅವರ ಪ್ರಶ್ನೆ ಮಾಡಿದ್ದು. ಯಾವ ಸರ್ಕಾರ ಅಧಿಕಾರದಲ್ಲಿದೆ? ಕಾಂಗ್ರೆಸ್ನ ಕಾನೂನು ಘಟಕದ ಜಿಲ್ಲಾಧ್ಯಕ್ಷ ಪ್ರಭಾಕರನ ಭಟ್ಟನಿಗೆ ಜಾಮೀನು ಕೊಡಿಸಲಿಕ್ಕೆ ವಾರದಿಂದಲೇ ಮಾತನಾಡ್ತಾ ಹೇಳಿದ್ರೆ ಯಾವ ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ? ಇನ್ನು ಯಾವ ಭರವಸೆ ಇದೆ ಈ ರಾಜ್ಯದ ದಲಿತ, ಅಲ್ಪಸಂಖ್ಯಾತ, SC ಮೈನಾರಿಟಿ OBCಗಳಿಗೆ? ಈ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ರಾಜ್ಯದ ಎಲ್ಲ ಅಲ್ಪಸಂಖ್ಯಾತ, ದಲಿತ, ಮೈನಾರಿಟಿ, SC OBCಗಳಲ್ಲಿ ಒಂದು ಸಂದೇಶವನ್ನು ಕೂಡ ನೀಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ದಲಿತ ಶಾಸಕರು ಖಂಡಿತ ಇಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ನಾಮಧಾರಿ ಮುಸ್ಲಿಂ ಶಾಸಕರು ಖಂಡಿತ ಇಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ಏನಾದ್ರೆ ನಾವೇ ಆ ಸ್ವತಂತ್ರ ರಾಜ್ಯಾಧಿಕಾರ ಪಡೆಯುವಂತದ್ದೇ ಒಂದು ಸಮಸ್ಯೆಗೆ ಇರುವಂತಹ ಪರಿಹಾರ. ಆ ನಿಟ್ಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ SC ಮೈನಾರಿಟಿ OBCಗಳು ನಾವು ರಾಜಕೀಯವಾಗಿ ಒಂದಾಗುವ ನಮ್ಮ ಸ್ವತಂತ್ರ ರಾಜ್ಯಾಧಿಕಾರವನ್ನು ಹಿಡಿಯುವ ಮುಖಾಂತರ ನಾವು ಯಾರ ವಿರುದ್ಧ ಅನ್ಯಾಯ ಮಾಡುವಂತ ಯಾರಿಗೂ ಕೇಳ್ತಾ ಇಲ್ಲ, ಯಾರ ಹಕ್ಕುಗಳನ್ನು ಕಿತ್ತು ನಮಗೆ ಕೊಡುವಂತ ನಾವು ಕೇಳ್ತಾ ಇಲ್ಲ. ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ವಿರುದ್ಧ ದೌರ್ಜನ್ಯ ಆದಾಗ ಅದರ ವಿರುದ್ಧ ನಾವು ಕೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ಇಡಬೇಕಾಗ್ತದೆ, ಮುನ್ನುಡಿಯನ್ನು ಇಡಬೇಕಾಗ್ತದೆ. ಇವತ್ತು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ಈ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಮಾಡಿದ ತಕ್ಷಣ ನೀವು ನಿಮ್ಮ ಮನೆಯ ಮುಂದೆ ನಾವು ಬರಲಿಲ್ಲ ಅಂತ ಹೇಳಿ ಭಾವಿಸುವುದು ಬೇಡ. ಮನೆಯ ಮುಂದೆ ಬರಲಿಕ್ಕೂ ಕೂಡ ಶಕ್ತಿ ಇದೆ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಿಗೆ. ನಿಮ್ಮ ಯಾವುದೇ ಪೊಲೀಸ್ ಬಲವನ್ನು ಉಪಯೋಗಿಸಿ, ಕಾನೂನನ್ನು ಉಪಯೋಗಿಸಿ ನಮ್ಮ ಸಾಂವಿಧಾನಿಕ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಅಂತಹ ಪೊಲೀಸ್ ಬಲವನ್ನು ಮೀರಿ, ಆ ಕಾನೂನನ್ನು ಮೀರಿ ನಾವು ಕಾನೂನನ್ನ ಉಲ್ಲಂಘನೆ ಮಾಡುವಂತ ಚಳವಳಿಗೂ ಕೂಡ ಬೇಕಾದ ತೀರ್ಮಾನ ಮಾಡಿದ್ರೆ ನಾವು ಅದಕ್ಕೂ ಕೂಡ ತಯಾರಿದ್ದೇವೆ ಎಂಬ ಸಂದೇಶವನ್ನು ನೀಡ್ತಾ ಇದ್ದೇನೆ. ಇವತ್ತು ಈ ಬೆಂಗಳೂರು ರಾಜ್ಯ ರಾಜಧಾನಿ ಮಹಾನಗರ, ಈ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಸೀಮಿತವಾದ ಪ್ರದೇಶ ಈ ಸ್ವಾತಂತ್ರ್ಯ ಉದ್ಯಾನವನ ಎಂಬ ಕಾರಣಕ್ಕೆ ನಾವಿವತ್ತು ಈ ಸ್ವಾತಂತ್ರ್ಯ ವಿಶ್ವಮಾನವ ಕುವೆಂಪು ಅವರ ಪ್ರತಿಮೆಯ ಮುಂದೆ ಪ್ರತಿಭಟನೆ ಮಾಡಿ ನಮ್ಮ ಸಾಂವಿಧಾನಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ಪ್ರತಿಭಟನೆಗೆ ನೀವು ಧ್ವನಿಗೂಡಲಿಲ್ಲ, ಈ ಪ್ರತಿಭಟನೆಗೆ ನೀವು ನಮ್ಮ ಕರೆಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧಕ್ಕೂ ಕೂಡ ಮಾರ್ಚ್ ಮಾಡುವಂತ ತಾಕತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಇದೆ. ಆ ಸಂದೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಕಾಲ ಮಿಂಚಿಲ್ಲ. 7 ತಿಂಗಳಾಗಿದೆ ನೀವು ಅಧಿಕಾರಕ್ಕೆ ಬಂದು, ಇನ್ನೂ ಕಾಲ ಮಿಂಚಿಲ್ಲ. ಮಾನ್ಯ ಶಾಸಕರುಗಳೇ, ಮಂತ್ರಿ ಮಹೋದಯರೇ, ನೀವು ಇಮ್ಮಿಡಿಯೇಟ್ಲಿ ಒಂದು ನಿಮ್ಮ CLP ಮೀಟಿಂಗ್ ಅನ್ನು ಕರೆಯಲಿಕ್ಕೆ ನೀವು ಸಂದೇಶವನ್ನು ನೀಡಿ ನಿಮ್ಮ ಪಕ್ಷದ ಮುಖಂಡರಿಗೆ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಮಾತನಾಡಲಿಕ್ಕೆ ಭಯ ಆಗೋದಾದ್ರೆ SDP ತೋರಿಸಿ ಮಾತಾಡಿ. ನಾವೊಂದು ವೇಳೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮರ್ಯಾದೆಯನ್ನ SDP ಅವರು ಬೀದಿಯಲ್ಲಿ ಹರಾಜಾಗ್ತಾರೆ. ಹಾಗಾದ್ರೂ ನೀವು ಅದನ್ನ ಮಾತಾಡಿ ಅಂತ ನಾವು ಸಲಹೆಯನ್ನ ಕೊಡ್ತಾ ಇದ್ದೇವೆ. ನೀವು
ಗಟ್ಟಿಗಡಿಯಲ್ಲಿ ಕೇಳಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಚುನಾವಣಾ ಭಾಷಣದಲ್ಲಿ ನಾವು ಮಾಡುವಂತ ಭರವಸೆಗಳನ್ನ ಈಡೇರಿಸಲೇಬೇಕು. ಒಂದು ವೇಳೆ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮಗೆ ಮನೆಗೆ ಕಳಿಸುವಂತ ತಾಕತ್ತು ಸಮುದಾಯಕ್ಕಿದೆ ಎಂಬಂತ ಸಂದೇಶವನ್ನ ನೀಡಿ ಹಾಗಾದ್ರೂ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಬಾಯಿ ಇದ್ದು ಕೂಡ ಕೂಡ ಮೂಗನಂತೆ ವರ್ತಿಸ್ತಾ ಇರುವಂತ ಸರ್ಕಾರಕ್ಕೆ ಬುದ್ಧಿ ಬರ್ತದ ಅಂತೇಳಿ ನೋಡುವ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಪ್ರತಿಭಟನೆಯಲ್ಲಿ ಒಂದು ಸಂದೇಶವನ್ನ ರಾಜ್ಯದ ಎಲ್ಲ 9 ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾವು ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಬ್ರು ಯುಟಿ ಖಾದರ್ ಅವ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಒಂದು ಸ್ಥಾನ, ಒಂದು ಸಾಂವಿಧಾನಿಕ ಹುದ್ದೆ, ಸ್ಪೀಕರ್ ಹುದ್ದೆಯಲ್ಲಿ ಅವರು ಕೂತಿದ್ದಾರೆ. ಆದ್ರೆ ನಿಮ್ಮ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಮಾತಾಡ್ಬೋದಲ್ಲ ಯುಟಿ ಖಾದರ್ ಸಾಹೇಬ್ರೆ, ಅಲ್ಲೇನು ರಿಸ್ಟ್ರಿಕ್ಷನ್ ಇಲ್ಲ, ಅಲ್ಲಿ ಮಾತಾಡಿ ನೀವು. ಅದೇ ಸಂದರ್ಭದಲ್ಲಿ ನಮ್ಮ ಸಮೀರ್ ಅಹಮದ್ ಅವರು, ಮಾನ್ಯ ಸರ್ಕಾರದ ಸಚಿವರು, ನೀವು ಸಿಎಂಗೆ ಬಹಳ ಆಪ್ತರಾಗಿದ್ದೀರಾ, ನಮಗೆ ಗೊತ್ತುಂಟು. ಅವ್ರು ಎಲ್ಲಿ ಪ್ರಯಾಣ ಬೆಳೆಸಿದ್ರು ಜೊತೆಯಲ್ಲಿ ನೀವು ಫ್ಲೈಟ್ ಅಲ್ಲಿ ಪ್ರಯಾಣ ಬೆಳೆಸ್ತೀರಾ. ಫ್ಲೈಟ್ ಅಲ್ಲಿ ಟ್ರೈನ್ ಅಲ್ಲಿ ಮಾತಾಡಬೇಡಿ, ನಿಮ್ಮ ಪರ್ಸನಲ್ ವಿಚಾರಗಳಿರ್ಬೋದು. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರಶ್ನೆ ಮಾಡಿ, ಸಿಎಲ್ಪಿ ಮೀಟಿಂಗ್ ಅಲ್ಲಿ ನೀವು ಪ್ರಶ್ನೆ ಮಾಡಿ. ಮುಖ್ಯಮಂತ್ರಿಯವರು ನಿಮ್ಮ ಆಪ್ತರಾಗಿದ್ರೆ ಆ ಆಪ್ತತೆಯ ಮುಖಾಂತರ ಆದ್ರೂ ಈ ಸಮುದಾಯದ ಸಾಂವಿಧಾನಿಕ ಹಕ್ಕುಗಳನ್ನ ಅದನ್ನ ಪರಿವರ್ತಿಸಲಿಕ್ಕೆ ನೀವು ಪ್ರಯತ್ನ ಪಡಿ. ಆಗ ನೀವು ಸಮುದಾಯದ ಹೀರೋ ಆಗಿ ಬರ್ತೀರಾ. ಈಗ ನೀವು ಹೀರೋ ಆಗಿ ಹೋಗ್ತಾ ಇದ್ದೀರಾ. ಅದೇ ರೀತಿ ರಿಜ್ವಾನ್ ಅರ್ಷದ್ ರವರೇ, ಶಿವಾಜಿನಗರದ MLA ರಿಜ್ವಾನ್ ಅರ್ಷದ್ ರವರೇ, ನೀವು ಇದ್ದೀರಾ ರಾಜ್ಯದಲ್ಲಿ? ಎಲ್ಲೋ ನಿಮ್ಮ ಧ್ವನಿಯನ್ನು ನಮಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕನಿಷ್ಠ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಧೈರ್ಯ ಇಲ್ಲ ಮಾನ್ಯ ರಿಜ್ವಾನ್ ಅರ್ಷದ್ ರವರೇ. ಕನಿಷ್ಠ ಒಂದು ಖಂಡನ ಹೇಳಿಕೆ ಕೊಡ್ಲಿಕ್ಕೆ ನಿಮಗೆ ಧೈರ್ಯ ಇಲ್ವಾ? ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾನು ಎಲ್ಲಾ ಮುಸ್ಲಿಂ ಶಾಸಕರಿಗೂ ಕೇಳ್ಕೊಳ್ಳುವಂಥದ್ದು, ಬೆಂಗಳೂರಿನಲ್ಲಿರುವಂತಹ ಏನು ಹಾರಿಸ್ ಅವರಾಗಿರ್ಬೋದು, ಅದೇ ರೀತಿ MLC ನಾಸೀರ್ ಹುಸೇನ್ ಅವರಾಗಿರ್ಬೋದು, ನಿಮಗೂ ಕೂಡ ಬಾಧ್ಯತೆ ಇದೆ, ನಿಮಗೂ ಕೂಡ ಜವಾಬ್ದಾರಿ ಇದೆ. ನೀವು ಕೂಡ ಈ ಸಮುದಾಯದ ಮತವನ್ನ ಪಡೆದುಕೊಂಡು ನೀವು ಅಧಿಕಾರಕ್ಕೆ ಬಂದಿರುವಂತದ್ದು. ಇವತ್ತು ನಿಮ್ಮ ಸರ್ಕಾರವು ಕೊಟ್ಟಂತಹ ಭರವಸೆಯನ್ನ ಈಡೇರಲಿಕ್ಕೆ ಧ್ವನಿಗಳ ಮಾಡಿ ಮತ್ತು ಮಾತನಾಡಿ. ನಿಮಗೂ ಕೂಡ ಬಾಯಿ ಇದೆ, ಕಿವಿ ಇದೆ, ಕಣ್ಣಿದೆ. ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಕಾಣಿಸ್ತಾ ಇದೆಯಲ್ಲ ಏನ್ ನಡೀತಾ ಇದೆ. ದಿನ ಬೆಳಗಾದ್ರೆ ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆಗಳು, ಅಲ್ಪಸಂಖ್ಯಾತರ ವಿರುದ್ಧ ದಾಳಿಗಳು, ಇದರ ಬಗ್ಗೆ ಮಾತನಾಡಿ ಶಾಸಕರೇ, ಮಾತನಾಡಿ ಮಂತ್ರಿಗಳೇ. ಇದು ನಮ್ಮ ಇವತ್ತಿನ ಈ ಪ್ರತಿಭಟನೆಯ ಆಗ್ರಹ. ಒಂದು ವೇಳೆ ಇದನ್ನು ಕೂಡ ನೀವು ಈ ಪ್ರತಿಭಟನೆಯನ್ನು ಕೂಡ ಕಿವಿಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಉಗ್ರ ರೀತಿಯ ಪ್ರತಿಭಟನೆಗೆ ನಾವು ಅಣಿಯಾಗಬೇಕಾಗ್ತದೆ. ಅದಕ್ಕೆ ನೀವು ಅವಕಾಶವನ್ನು ಕೊಡಬೇಡಿ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ಇದು ನಮ್ಮ ಮೈನಾರಿಟಿಗಳ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಈ ಸಂದರ್ಭದಲ್ಲಿ ನೀವು ಮಾತನಾಡಬೇಕು. ನಿಮ್ಮನ್ನ ಮಾತನಾಡಿಸುವಂತಹ ಶಕ್ತಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಎಚ್ಚರಿಕೆಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಒಂದು ವೇಳೆ ಈಗಲೂ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಎದುರಿಸ್ತೀರಾ. ನಿಮಗೆ ಶಾಸಕ ಸ್ಥಾನ, ನಿಮಗೆ ನಿಮ್ಮ ಮಂತ್ರಿ ಸ್ಥಾನ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ನೀವು ಆ ಸ್ಥಾನದಲ್ಲಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಾವು ನೀವು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ. ಅದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಇದು ಬೆಂಗಳೂರಿನಲ್ಲಿ ಏನು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕರು ಗೆದ್ದಿದ್ದಾರೆ, ಶ್ರೀನಿವಾಸ ಮೂರ್ತಿಯವರೇ ಅಖಂಡ ಶ್ರೀನಿವಾಸರವರನ್ನ ಪುಲಿಕೇಶಿ ನಗರದ ಜನರು ಯಾಕೆ ಸೋಲಿಸಿದ್ರು ಎಂಬಂತಹ ಮೆಮೊರಿ ನಿಮಗಿದೆಯಾ? ಕೇವಲ ಅಲ್ಪಸಂಖ್ಯಾತ ಸಮುದಾಯದ ಅಗ್ರಗಣ್ಯ ನಾಯಕರಾಗಿದ್ದಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ನಿಮ್ಮದೇ ಕುಟುಂಬಿಕನಾದಂತಹ ನವೀನ್ ಎಂಬುವಂತವನು ಒಬ್ಬ ಕಮೆಂಟ್ ಮಾಡಿದ ಕಾರಣಕ್ಕೆ ನೀವು ಮನೆಯಲ್ಲಿ ಕೂತಿದ್ದೀರಾ. ಅದೇ ಸ್ಥಾನದಲ್ಲಿ ಶ್ರೀನಿವಾಸರವರನ್ನ ಅಲ್ಲಿ ಅಲ್ಪಸಂಖ್ಯಾತರು ಗೆಲ್ಲಿಸಿರೋದು ಯಾಕೆ ಗೊತ್ತಾ? ನೀವೇನಾದ್ರೂ ಗೆದ್ರೆ ಕನಿಷ್ಠ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಧ್ವನಿ ಎತ್ತೀರಾ ಅಂತ ಹೇಳಿ. ಎಲ್ಲಿದ್ದೀರಾ ಶ್ರೀನಿವಾಸ್ ಅವರೇ? ನೀವೆಲ್ಲಿದ್ದೀರಾ? ಯಾವುದಾದ್ರೂ ಮುಸ್ಲಿಂ ಸಮಸ್ಯೆ ಬಗ್ಗೆ ನೀವು ಮಾತನಾಡಿದ್ದೀರಾ? ತುಟಿ ಬಿಚ್ಚಿದ್ದೀರಾ? ನೀವು ತುಟಿ ಬಿಚ್ಚಬೇಕು. ಇಲ್ಲ ಅಂದ್ರೆ ನಿಮಗೂ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿಗೆ ತೋರಿಸಿದಂತ ದಾರಿಯನ್ನು ತೋರಿಸಲಿಕ್ಕೆ ಬೆಂಗಳೂರಿನ ಪುಲಿಕೇಶಿ ನಗರದ ಅಲ್ಪಸಂಖ್ಯಾತರು ಶಕ್ತಿವಂತರಾಗಿದ್ದಾರೆ ಎಂಬಂತ ಸಂದೇಶವನ್ನು ಕೂಡ ನಾನು ನೀಡ್ತಾ ಇದ್ದೇನೆ. ಇದು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರವಲ್ಲ, ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ಗೆದ್ದು ಬಂದಿರುವಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ನೀವು ಕೂಡ
ನಮ್ಮ ಸಾಂವಿಧಾನಿಕ ಹಕ್ಕಿನ ಪರವಾಗಿ ಮಾತನಾಡಬೇಕು ಎಂಬ ಸಂದೇಶದೊಂದಿಗೆ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತಿದ್ದೇನೆ. ಜೈ ಹಿಂದ್, ಜೈ ಶ್ರೀ. शुक्रिया अफसर बोलने पे। जिंदाबाद 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 जिंदाबाद। शर्म करो शर्म करो मुस्लिम एमएलए, शर्म करो शर्म नहीं तो डूब मरो, शर्म नहीं तो डूब मरो। जिंदाबाद 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 एसडीपीआई जिंदाबाद। शर्म करो शर्म करो जमीर हमें शर्म करो, शर्म करो शर्म करो जमीर हमें शर्म करो, शर्म करो शर्म करो जन्ने हर शर्म करो, शर्म करो शर्म करो इस्लाम शर्म करो। अभी हमारे बीच कर्नाटक स्टेट एसडीपीआई के स्टेट प्रेसिडेंट अब्दुल मजीद साहब तशरीफ ला रहे हैं, मैं उनका वेलकम करता हूँ। जिंदाबाद 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 जिंदाबाद। अभी मैं नेक्स्ट दावत देता हूँ एसडीपीआई नेशनल वर्किंग कमेटी मेंबर डॉक्टर वनाब शरीफ साहब को आपके तासर पेश करें। अंदर आज सोशल डेमोक्रेटिक पार्टी ऑफ इंडिया की जानिब से हम लोग यहाँ एक एहतजाज जो कर रहे हैं, ये एक एहतजाज इन मुस्लिम सियासतदानों के जो कोमा में चले गए हैं, ये बोया के जैसा है, उनको उठाने के लिए, उनके जमीर को जगाने के लिए और उनके किए हुए वादों को पूरा करने के लिए एहतजाज जमा हुआ है। यह सिर्फ मुस्लिम एमएलए ही नहीं बल्कि कांग्रेस सरकार, आपको मालूम होगा कांग्रेस सरकार जब इलेक्शन से पहले जो मैनिफेस्टो निकाली थी उसमें बहुत सारे जो है गारंटीज के साथ प्रोमिसेस भी किया था और बिलखुसूस माइनॉरिटीज के ताल्लुक से कुछ अलग से प्रॉमिस किया था। उसमें सबसे पहले 4% रिजर्वेशन जो बीजेपी की सरकार हटा दी गई थी उसको दोबारा लाएंगे और हिजाब के मामले को हल करेंगे और मासूमान जो यूएपीए में दर्ज हुए हैं उनकी रिहाई करेंगे और काफी चीजें मुसलमान माइनॉरिटीज के बारे में इन्होंने वादा किया था और ये भी कहा था ऑन रिकॉर्ड कि 45 डेज के अंदर हम ये पूरा काम करेंगे बोलकर। 45 दिन जाते जाते 8 महीने होने को आ रहा है। ना कांग्रेस सरकार के अंदर उतना मीटर है, ना उतना दम है वो सब करने के लिए और ना तो हमारे मुस्लिम एमएलए के लिए अंदर मीटर है बात करने के लिए। शर्म आनी चाहिए आपके ऊपर, थू है आपकी जिंदगी में। आप जो मुसलमान का नाम लेकर जो चल फिर रहे हैं वो हटा दीजिए, अपना लेबर मुस्लिम का लेबर हटा दीजिए क्योंकि आप उस लायक नहीं है। कर्नाटका के इलेक्शन के अंदर जो डाटा दिया गया है इलेक्शन कमीशन की जानिब से
पिछले इलेक्शन में कांग्रेस को 36% वोट मिला था। इस मर्तबा कांग्रेस को 42.8% का वोट मिला था। बहुत भारी बहुमत में जीते, लेकिन वो 42% में जीतने का सबब कौन था, वो भी डाटा में। मुसलमान कर्नाटक के अंदर 14% है। डाटा बताता है कि मुसलमानों का वोट कंसोलिडेट होकर 13% वोट कांग्रेस को गया, यानी कि मुसलमानों का 90% वोट कांग्रेस को गया, जिसकी वजह से आपको सरकार बनाने का मौका मिला, और वो भी अच्छी मेजॉरिटी का। 13% मुस्लिम कंसोलिडेट वोट, मुसलमानों का 90% वोट आपको मिला है। ये क्यों दिए मुसलमान? क्योंकि आपने वादा किया था कि हम आपकी हिफाजत करेंगे, आपकी तरक्की करेंगे, बड़ा बाबूतों का काम करेंगे, आपका खोया हुआ, लूटा हुआ, छीना हुआ हक रिजर्वेशन का दिलाएंगे, आपके मासूम बच्चे जो जेलों में फंसे हैं उनको रिहाई कराएंगे। ऐसे कई चीजें उसके साथ ये और भी वादा किया था। ये सुनना है, प्रेस वाले भी सुनना है, और ये शासक और सिद्धरामैया को भी सुनना है। उन्होंने कहा था कि बजरंग दल और आरएसएस की जैसी तंजीम को हम बैन करेंगे बोल के बोला था। क्या करेंगे? बैन करेंगे बोला था। अरे इनके अंदर इतना दम नहीं है। बैन तो बैन, प्रभाकर भट्ट जैसे गुंडे को उसको अरेस्ट भी करने के लिए इनके अंदर हिम्मत नहीं है। कहां गया वो वादा? यही तो निमा प्रॉमिस। बजरंग दल को बैन करने का जो बोला था, आरएसएस को जो बैन करने का जो वादा किया था मैनिफेस्टो में, उनके स्टेटमेंट में, आज वो भी नहीं कर सके। अब कांग्रेस तो नहीं कही, लेकिन हमारा जो गुलाम है, मैं उनको मुसलमान नेता नहीं बोलता, वो मुसलमान के देश में कांग्रेस के गुलाम है। शेम ऑन यू, शर्म आनी चाहिए आपको। आप किस फख्र से आप कह रहे हैं कि मैं मंत्री हूं? किस फख्र से कहते हैं कि मेरे पास ओहदा है, मैं बड़ा हूं? याद रखो, आपको वो मकाम देने वाला कौन था? वो मुसलमान वोट था। 90% वोट मुसलमान का था, जो आपको देकर वहां पर पहुंचाया। किस उम्मीद से पहुंचाया था कि हमारा हक दिलाएंगे? और कौन सा हक? कोई नाजायज हक नहीं है, कोई नया भी नहीं। हमारा पुराना दिया हुआ हक ही उस सरकार ने इतनी ज्यादती की थी, बीफ बैन का कानून लाए। उस वक्त भी कोई भी आवाज उठाने वाला एक भी नहीं था। मैं याद दिलाना चाहता हूं, जब बीफ बैन हुआ था तो सोशल डेमोक्रेटिक पार्टी ऑफ इंडिया हर डिस्ट्रिक्ट में उसके खिलाफ एक प्रोटेस्ट किए थे। वो प्रोटेस्ट शिवाजी नगर में भी हुआ, जहां पर जो है मुसलमानों की अक्सरियत आबादी रहती है। अगल बगल में पूरे गोश्त के दुकान है। जब वहां प्रोटेस्ट किए, सारे कर्नाटका के अंदर प्रोटेस्ट हुआ, किधर भी किसी को भी अरेस्ट नहीं किए, लेकिन शिवाजी नगर के अंदर जो प्रोटेस्ट किए, उधर एसडीपीआई के कारकुनों को अरेस्ट किया। जब हम जाकर उस वक्त के कमिश्नर को बात किए कि ये तो हमारा संविधान हक है, काउस्लॉटर बिल के खिलाफ हमारा अधिकार है, ये हमारा पोषाहारी है, खाना है, ये दलित भी खाते हैं, सिर्फ मुसलमान नहीं है, तो आप कैसे अरेस्ट किए? तो उसने बोला, उस वक्त का एमएलए जो शिवाजी नगर का रोशन बेग, वो बोला कि ನಾನು ಏನು ಮಾಡಲಿ, ಅವ್ರು ನನಗೆ ಫೋನ್ ಮಾಡಿ ಎಷ್ಟು ಬೈದ್ರು ಅಂತ ಹೇಳಿದ್ರೆ ಅಷ್ಟು ಬೈದು ನಿಮಗೆ ಹೇಳಲಿಕ್ಕೆ ನನ್ನ ಬಾಯಕ್ಕೆ ನಾಚಿಕೆ ಆಗ್ತದೆ। यानी कि कमिश्नर बोला कि रोशन बेग फोन करके बोला कि इतने गंदे अल्फाज इसका मांग किया कि ये लोगों को बैन करो बोलकर। अब देखिए मेरे भाइयों,
मुसलमान एमएलए उस वक्त का बीफ बैन हुआ वो भी खाता है, वो शाकाहारी नहीं है क्या? वो शाकाहारी है क्या? ब्राह्मण है क्या या वेजिटेरियन है क्या? और उसी की कॉन्स्टिट्यूंसी में उसका मार्केट है, उसने हम लोगों के ऊपर पाबंदी लगाई। नतीजा क्या निकला? उसको जो है ऐसा रास्ता देखना पड़ा, छुप के बिलों में छुप रहा है, उसको दिखाने के लिए चेहरा नहीं है आज तक, उसका एड्रेस आता पता भी नहीं है। ये क्यों हुआ? क्योंकि लोगों को मालूम जो हमारा संविधानिक हक है, राइट टू फूड, हमारे मजहबी रहनुमा टीवी वाले इसको नोट करके दिखाइए कि हमारे मजहबी रहनुमा, हमारे समाजी रहनुमा, हमारे जो है तालीमी रहनुमा, ये सारे लोग थोड़ा गौर से सुनिए। जो लोग कांग्रेस को जिताने के लिए दिन रात काम किए थे, उस वक्त हमारे ऊपर इतना दबाव डाले कि हम 225 जगह ठहरने वाले थे, दबाव डाले, हम भी सोचे कि चलो इनकी बात मान लेते हैं, तो हमने सिर्फ 11% वोट आपको मिला था। और सुनो ए रहनुमाओं, अब क्या मिला तुम्हारे को? हथेली में जन्नत दिखाए आपको। इस्लाम ये कहता है कि मोमिन एक सुराख से 2 मर्तबा डसा नहीं जाता, यानी एक मर्तबा मार खाता है तो फिर दोबारा संभलता है, सोचता है। आप लोगों को क्या हो गया कि हम बार बार साल के बाद फिर जब रिकमेंडेशन आया कि भाई आपको तरक्की के लिए, एजुकेशन और एम्प्लॉयमेंट के लिए 10% रिजर्वेशन देना, वो कौन बोले? वो मुसलमान नहीं बोले। उस वक्त की यूपीए 1 यूपीए 2 के अंदर आया, रंगनाथ मिश्रा ने कहा था हमारा वोट रिजर्वेशन देंगे, मस्जिद बचाएंगे, आपका ट्रिपल तलाक, आपका पर्सनल लॉ बचाएंगे, आपको फलान देंगे, फलान देंगे। उससे सबक नहीं सीखे। कर्नाटका का ले लीजिए। अब कर्नाटका में जो दिए गए वादे वो मिले क्या? नहीं मिले। लेकिन ये जो ठेकेदार हैं, जो रहनुमा हैं, इनका फायदा तो होता होगा। इनके जाती फायदे हैं। 2-2 दिन 3 दिन तक पीने का पानी नहीं मिल रहा है। बेसिक कम्युनिटी है पानी, वो पानी आप नहीं दे सक रहे हैं। शर्म आना चाहिए आपको। आपके हलक में खाना कैसा उतरता है? थोड़ा सोचो। तुम्हारे जमीर को टटोलो, तुम्हारे कॉन्शियंस को टटोलो, पूछो कि क्या मैं बराबर का हक अदा कर रहा हूं? आप घूम रहे हैं प्राइवेट जेट में। अभी एक एमएलए जो है अपना बर्थडे मना रहा है शांति नगर में, बर्थडे मना रहा है ह्यूमैनिटी के नाम पर। अरे भाई ठीक है, ह्यूमैनिटी सभी है, लेकिन वो ह्यूमैनिटी में एक सेक्शन मुस्लिम्स भी तो है, जिसने तुझे पूरी बहुमत में वोट देकर जिताया। अब उसका कोई वादा नहीं है। वहां पर एक मस्जिद का मसला आया था, उस मस्जिद को बनाने के लिए गवर्नमेंट सैंक्शन भी हुई है, लेकिन वो पास नहीं हो रहा है ऑर्डर। जब वहां के लोग जाकर उस एमएलए को मिलते हैं तो उसको कोई केयर ही नहीं दे रहा है। वो लोग हर मिनिस्टर के पास जाकर पिटीशन दे रहे हैं। कहाँ है मुस्लिम एमएलए? ये तो तुम्हारे अंदर सलाहियत नहीं है, बस चमचागिरी चापरूसी कर कर आपको बड़े बड़े ओहदे मिल गए, उसको कैसे चलाना नहीं है। अगर आप किया हुआ वादा और माइनॉरिटी के साथ उनके जो खोए हुए, छीने हुए जो राइट